ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಲಾಸ್ಟ್ ವ್ಲಾಗ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇವಾಗ ನಾನಿಲ್ಲಿ ಏನು ಮಾಡಿಸ್ಕೊಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಬೆಳಿಗ್ಗೆ ಮೇಕಪ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಟಚಪ್ ಮಾಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೇರ್ ಸ್ಟೈಲ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸ್ಕೊಳ್ತಾ ಇದ್ದೀನಿ. ಇದು ಬ್ಲೂ ಗೌನ್ ಬಂದು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಏನು ಅಂತ ನಿಮಗೆ ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದು ಪ್ಲೇಸ್ ಬಂದು, ನಾವಿಲ್ಲಿ ರೆಡಿ ಆಗ್ತಿರೋ ಪ್ಲೇಸ್ ಬಂದು ಕೂಟ್ಕಲ್ ಹತ್ರನೇ, ಕೂಟ್ಕಲ್ ಬೆಟ್ಟದ ಹತ್ರ ಒಂದು ರೂಮ್ ಇದೆ, ಹಾಲ್ ಇದೆ. ಸೊ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಅವರು ಕೊಡಲ್ಲ ಅಂತ ಹೇಳ್ತಿದ್ರು, ಬಟ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಟ್ರಾವೆಲ್ ಮಾಡೋದಕ್ಕಾಗಲ್ಲ, ಡ್ರೆಸ್ ಚೇಂಜಿಂಗ್ ಎಲ್ಲ ಅಂತ ಹೇಳಿದ್ದಕ್ಕೆ ಫೈನಲ್ ಆಗಿ ಓಕೆ ಅಂತ ರೂಮ್ ಕೊಟ್ಟರು. ಸೊ ಅವರಿಗೆ ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಟಚಪ್ ಎಲ್ಲ ಮಾಡಿಸ್ಕೊಂಡು ನಾನು ರೆಡಿ ಆಗಿಬಿಟ್ಟು ಮತ್ತೆ ಫೋಟೋಶೂಟ್ಗೆ ಹೋಗ್ತಾಯಿದ್ದೀನಿ. ನಾನಿಲ್ಲಿ ಕಾಸ್ಟ್ಯೂಮ್ 2 ಮತ್ತು ಕಾಸ್ಟ್ಯೂಮ್ 3ನ ಎರಡನ್ನೂ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ರೆಡ್ ಕಲರ್ ಗೌನ್ ಏನೋ ಹಾಕ್ಕೊಂಡಿದ್ದೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಅಂತ ಹೇಳಿದ್ರೆ, ಅಂದರೆ ಕಾಸ್ಟ್ಯೂಮ್ 1 ವ್ಲಾಗಲ್ಲಿ ನಾನು ರೆಡ್ ಕಲರ್ ಗೌನ್ ಹಾಕಿದ್ದೆ ಅಲ್ವಾ, ಸೊ ಅದ್ರ ಬಗ್ಗೆನೂ ನೀವು ಕೇಳಿದ್ರಿ, ಅದಕ್ಕೆ ಏನು ಪೇ ಮಾಡಿದ್ರಿ ಅಂತ. ಸೊ ಅದನ್ನು ನಾನು ಮೇಕಪ್ ಆರ್ಟಿಸ್ಟ್ ಕಡೆಯಿಂದನೇ ನಾನು ಅದನ್ನು ತರಿಸ್ಕೊಂಡಿದ್ದು, ಅದಕ್ಕೆ ನಾನು ಯಾವುದೇ ರೀತಿ ಪೇ ಮಾಡಿಲ್ಲ. ಆ್ಯಂಡ್ ಆಲ್ಸೋ ಮೇಕಪ್ಗೂ ಅಷ್ಟೇ, ಮೇಕಪ್ ಮತ್ತು ಹೇರ್ ಸ್ಟೈಲ್ಗೂ ನಾನು ಏನು ಪೇ ಮಾಡಿಲ್ಲ, ಯಾಕಂದರೆ ನಾನು ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ತಿರೋದ್ರಿಂದ ನಾನು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಿಲ್ಲ. ಹೆಂಗೆ ಕಾಣಿಸ್ತಿದ್ದೀನಿ? ಹಾಂ, ವೈಟ್ ಕಲರ್ದಿದ್ದು ಕಿರೀಟ ಥರದ್ದು ಹಾಕೋತೀನಿ. ಓ, ಇದು ನಿಂದು ಇದಾಯ್ತಲ್ಲ, ಒಳಗಡೆ ಐತೆ. ಇದೇ ಸ್ಟಿಕ್ಕರ್ ಇಲ್ಲ ಹಂಗಾರೆ? ಚೆನ್ನಾಗೈತೆ. ನಾನು ಫೋಟೋದಲ್ಲಿ ನೋಡ್ಬಿಟ್ಟು ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಗೌನ್ ಏಕೆ ಗುಂಡ್ಗುಂಡಕ್ಕೆ ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ ಗೊತ್ತಾ? ಯಪ್ಪ, ನಾರ್ಮಲ್ ಆಗಿ ಮೊಬೈಲೆಲ್ಲ ಕಾಣಿಸ್ತಾ. ಹೌದಾ? ಫೋನಲ್ಲಿ ಮಾತ್ರ ಹಂಗೇನಾ? ಹತ್ರದಿಂದ ಹಿಡ್ಕತ್ತಿರಲ್ಲ, ಅದಂಗೆ ಕಾಣಿಸ್ತದೆ. ಮಾಮೂಲಿ ಹಂಗೆ ಇದ್ದೀನಿ ನೀನು. ಬಿಹೈಂಡ್ ದ ಸೀನಲ್ಲಿ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ನನಗೆ ನಾರ್ಮಲ್ಲಾಗೆ ಈ ಟೈಮಲ್ಲಿ ನಡೆಯೋದಕ್ಕೆ ಕಷ್ಟ, ಬಟ್ ಇದು ಹೆವಿ ಗೌನ್ ಆಗಿರೋದ್ರಿಂದ ನನಗಿದನ್ನು ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಈ ರೀತಿ ಹಿಡ್ಕೊಂಡು ನಡ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಳ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಯೂಟ್ಯೂಬ್ಗಾಗಿರ್ಬೋದು, ಪ್ರಮೋಷನ್ಗೋಸ್ಕರ. ಆ್ಯಂಡ್ ಈ ಗೌನ್ ಬಂದು, ಈ ಬ್ಲೂ ಕಲರ್ ಗೌನ್ ಬಂದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ, ನಂಗೆ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಇದನ್ನು ರೆಂಟಾಗಿ ತೊಗೊಂಡಿದ್ದು, ಓಕೆನಾ, ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಇದನ್ನು ತರಿಸಿದ್ದು. ಸೊ ಆ ಪೇಜ್ ನೇಮ್ ಬಂದು, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಬಟ್ ಆ ಪೇಜ್ ನೇಮ್ ಬಂದು ಗೌನ್ಸ್ ಫಾರ್ ರೆಂಟ್ ಅಂತ. ಸೊ ನೀವು ಇದಕ್ಕೆ ಎಷ್ಟು ಪೇ ಮಾಡಿದ್ರಿ ಅಂತ ಹೇಳೋದಾದರೆ, ನಾನು ಇದಕ್ಕೆ 1500 ಸಮಥಿಂಗ್ ಏನೋ ಪೇ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಇದಕ್ಕೆ ರಿಟರ್ನ್ ಡೆಲಿವರಿ ಮತ್ತು ಏನು ಹೇಳ್ತಾರೆ, ಡೆಲಿವರಿ ಚಾರ್ಜ್ ಮತ್ತು ಈ ಕಡೆಯಿಂದ ಕಳಿಸೋದಾಗಿರ್ಬೋದು ಡ್ರೆಸ್ನ, ಅಂದರೆ ಬೆಂಗಳೂರಿಂದ ನಾನು ತರಿಸ್ಕೊಂಡಿರೋದ್ರಿಂದ. ಸೊ ನಾವು ಶೂಟಿಂಗ್ ಎಲ್ಲ ಮುಗಿಸಿ ಇಲ್ಲಿಂದ ನಾವು ಬೆಂಗಳೂರಿಗೆ ಕಳಿಸಿರೋದು ಚಾರ್ಜ್, ಮತ್ತು ಅಲ್ಲಿಂದ ಬೆಂಗಳೂರಿಂದ ನಮ್ಮ ಮನೆಗೆ ಡೆಲಿವರಿ ಕಳಿಸಿರೋದ್ರಿಂದ ಹಿಡಿದು ಟೋಟಲಾಗಿ 2000 ಸಮಥಿಂಗ್ ಏನೋ ಆಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 2000. ಹಾಂ, ಬನ್ನಿ ನೆಕ್ಸ್ಟ್ ಟೈಮ್ ಆರ್ಡರ್ ಇದ್ರೆ ಕೊಡ್ಸಿ ಮೇಕಪ್ಗೆ. ಇವ್ರ ಕಡೆಯಿಂದ ಆರ್ಡ್ರ್ ತೊಗೊಳ್ಳಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ. ಬಟ್ ಕಾಸ್ಟ್ಯೂಮ್ 1 ವ್ಲಾಗಲ್ಲಿ ನಾನು ರೆಡ್ ಕಲರ್ ಗೌನ್ ಆಗಿದ್ದರೆ, ಮಹಿ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದ್ರು, ಅಂದರೆ ಅಪೋಸಿಟ್ ಕಲರ್ ಕಾಂಬಿನೇಷನಲ್ಲಿ ನಾವು ಫೋಟೋಶೂಟ್ ಮಾಡಿಸಿದ್ವಿ. ಆ್ಯಂಡ್ ಇವಾಗ ಕಾಸ್ಟ್ಯೂಮ್ 2ಲಿ ನಾನು ಸ್ಕೈ ಬ್ಲೂ ಕಲರ್ ಗೌನ್ ಹಾಕಿದ್ದೀನಿ. ಆ್ಯಂಡ್ ಮಹಿ ಬಂದು ಬ್ಲೂ ಕಲರ್ ಬ್ಲೇಸರ್ ಹಾಕ್ಕೊಂಡಿದ್ದಾರೆ. ಇದು ಅಷ್ಟೇ ಡಾರ್ಕ್ ಮತ್ತು ಲೈಟ್ ಕಾಂಬಿನೇಷನಲ್ಲಿ ನಾವು ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ. ಆ್ಯಂಡ್ ಆಲ್ಸೋ ಮಹಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನನಗಂತೂ ಈ ಡ್ರೆಸ್ನ ಕ್ಯಾರಿ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ, ಅದು ಬಿಟ್ಟರೆ ಐ ಆಮ್ ಸೋ ಹ್ಯಾಪಿ.
ನಮಗೆ ಈ ಬಿಸಿಲಲ್ಲಿ ನಿಂತ್ಕೊಳ್ಳೋದೇ ಕಷ್ಟ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಫೋಟೋಗ್ರಾಫರ್ ತುಂಬ ಸ್ಟ್ರಗಲ್ ಮಾಡಿ, ಅಂದರೆ ಇಲ್ಲಿ ಪೊದೆಲೆಲ್ಲ ಅಲ್ಲೆಲ್ಲ ಚುಚ್ಚುತ್ತಾ ಇರುತ್ತೆ. ಬಟ್ ಆದರೂ ಅವರು ತುಂಬ ಸ್ಟ್ರಗಲ್ ಪಟ್ಕೊಂಡು ಫೋಟೋಸ್ ಚೆನ್ನಾಗಿ ಬರಲಿ ಅಂತ ಹೇಳಿ ಈ ರೀತಿ ಫೋಟೋಸ್ ಎಲ್ಲ ತಕ್ಕೊಡ್ತಾ ಇದ್ರು. ನೀವು ನೋಡ್ತಿರ್ಬೋದು ಬಿಹೈಂಡ್ ದ ಸೀನ್ ಯಾವ ರೀತಿ ಎಲ್ಲ ಕಷ್ಟಪಟ್ಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ದಾರೆ ಇವರು ಅಂತ ನೋಡಿ. Camera action. ಹಾ ನಾನೇ ಏನೀಗ Action. ಇನ್ನೊಂದು ಐತೆ ಗೊತ್ತಾ, ಯಾವ್ದು ಗೊತ್ತಾ, ಬಂದ್ಬಿಟ್ಟು ಬೇಬಿ ಬಂದು ತೋರಿಸ್ಬೇಕು, ಸರಿನಾ? ಮೀಟಿಂಗ್ ಬುಡ್ಡು ಏನಂತ ನೇಮ್ ಚೆನ್ನಾಗಿದೆ. ನಿಮ್ ಕೈ ಎರಡು ಮುಂದೆನೇ ಇರ್ತದೆ. ಇಲ್ಲ, ನಂದು ಹಿಂದೆ ಇದೆ. ಹಿಂದೆ ಇದೆಯಾ ಎರಡು ಕೈ? ನಿಮ್ದು ಹಿಂದೆ ಒಂದೊಂದೇ ಇಬ್ರದ್ದು. ಐಶ್ವರ್ಯ ಈ ಕಡೆ ಬರಬೇಕಿತ್ತು. ಹೌದಾ? ನೀವು ಹೈಟ್ ಕಾಣ್ತೀರಾ ಅವಾಗ. ಇವಾಗ ಓಕೆನಾ? ಇಲ್ಲ ಇಲ್ಲ, ಫೋಟೋ ಕರೆಕ್ಟ್ ಆಗಿ. ನೀವು ಹ್ಯಾಂಡ್ಸ್ ಮೇಲೆ ಅವ್ರ ಹ್ಯಾಂಡ್ಸ್ ಡೌನ್, ನೀವು ಕೆಳಗಡೆ ಕೆಳಗೆ ನೀವು ಹೈಟು ನೋಡ್ಕೊಂಡ್ರಾ? ಇಲ್ಲ ನೋಡ್ಕೊಳ್ಳಿ. ನೀನು ಫೇಸ್ ಟು ಫೇಸ್ ನೋಡಲ್ಲ. ಕಮಿಂಗ್ ಸೂನ್ ತಗೊಳ್ಳೋಣ ಫಸ್ಟ್. ಒಂದೇನೇ ಇರೋದು ಇರ್ಬೇಕು ನೋಡಿ, ಎಲ್ಲ ಓಪನ್ ಮಾಡಿ ತಗೊಂಡು. ಬೈ ಬೈ ಫಸ್ಟ್ ಓಟು ಕಮಿಂಗ್ ಸೂನಾ? ಜ್ಯೂಸ್ ಕುಡಿತಾರಲ್ಲ, ಬನ್ನಿ ವಿಡಿಯೋ ಮಾಡ್ಕೊಬಿಡೋಣ. ಅವ್ರು ಆರಾಮಾಗಿ ಜ್ಯೂಸ್ ಕುಡಿತಿದ್ದಾರಲ್ಲ, ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ಬೇಗ. ಇನ್ನು ಫೋಟೋಗ್ರಫಿಗೆ ಎಷ್ಟು ಪೇ ಮಾಡಿದ್ರಿ ಅಂತ ಹೇಳೋದಾದರೆ, ಬೆಂಗಳೂರಿಗಾದ್ರೇ ಒಂದು ರೇಟ್ ಪೇ ಮಾಡ್ಕೊಳ್ತಾರೆ ಆ್ಯಂಡ್ ಔಟ್ಸೈಡ್ ಬಂದರೆ ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಬೆಟರ್ ಅವ್ರ ಪೇಜ್ಗೆ ಹೋಗಿ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲಾಗಿ ಅವ್ರಿಗೆ ಕೇಳ್ಬೋದು. ಸೊ ಅವರು ಒಂದು ಅಮೌಂಟ್ನ ಫಿಕ್ಸ್ ಮಾಡಿಕೊಡ್ತಾರೆ ನಿಮಗೆ. ಫೈನಲಿ ಈ ಕಾಸ್ಟ್ಯೂಮಲ್ಲಿ ಫೋಟೋಸ್ ಎಲ್ಲ ತಗೊಂಡಿದ್ದಾಯಿತು, ಅಂದರೆ ಪ್ರಾಪ್ಸ್ ಜೊತೆ ಎಲ್ಲ ಮಾಮ್ ಟು ಬಿ ಡ್ಯಾಡ್ ಟು ಬಿ ಅದನ್ನೆಲ್ಲ ತಗೊಂಡ್ವಿ. ಅದಾದಮೇಲೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡ್ಕೊಂಡಾಯಿತು. ಇದಾದಮೇಲೆ ನೆಕ್ಸ್ಟ್ ಸ್ಯಾರಿನ ಹಾಕೊಳ್ಳೋದಕ್ಕೆ ಅಂತ ಕಾಸ್ಟ್ಯೂಮ್ 3 ಇದೆ ಲಾಸ್ಟ್ ನನ್ನ ಕಾಸ್ಟ್ಯೂಮು. ಸೊ ಈ ಸ್ಯಾರಿನ ನಾನು ಓನಾಗಿ ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ, ಇದು ನಮ್ಮ ರಾಮನಗರದಲ್ಲೇ G7 ಅಂತ ಒಂದು ಶಾಪ್ ಇದೆ, ರೀಸೆಂಟಾಗಿ ಓಪನ್ ಆಗಿದ್ದು. ಸೊ ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ನನಗೆ ಇದೇ ಥರನೇ ಸ್ಯಾರಿ ಬೇಕು ಅಂತ ತುಂಬಾ ಹುಡುಕಿ ಫೈನಲಿ G7ಅಲ್ಲಿ ನನಗೆ ಈ ಸ್ಯಾರಿ ಸಿಕ್ತು. ಅದು ಪಿಂಕ್ ಕಲರಲ್ಲಿ ನಾನು ತಗೊಂಡಿದ್ದೀನಿ. ಫುಲ್ ಪ್ಲೇನು, ಲಾಸ್ಟಲ್ಲಿ ಬಾರ್ಡರ್ ಮಾತ್ರ ಇರಬೇಕು ಅಂತ ಹೇಳಿ ಹುಡುಕಿ ಈ ಥರ ಸ್ಯಾರಿ ತಗೊಂಡಿದ್ದು. ಆ್ಯಂಡ್ ಈ ಸ್ಯಾರಿನ ನೋಡಿದ್ರೆ ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಕಾಣಿಸುತ್ತೆ, ಬಟ್ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ. ಸೊ ಇದಕ್ಕೆ ನಾನು ಪೇ ಮಾಡಿರೋದು ಸ್ಯಾರಿ ಮತ್ತು ಬ್ಲೌಸ್ನೆಲ್ಲ ನಾನು ಸ್ಟಿಚ್ ಮಾಡಿಸ್ದೆ ಅಲ್ವಾ. ಸೊ ಟೋಟಲ್ ಪ್ರೈಸ್ ಬಂದು 2,500 3,000 ಒಳಗಡೆ ಪೇ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಅಂದರೆ ಅಷ್ಟು 3,000 ಒಳಗಡೆ ನಾನು ಟೋಟಲಾಗಿ ಪೇ ಮಾಡಿದ್ದು. ಆ್ಯಂಡ್ ಇದಕ್ಕೆ ಕಾಸ್ಟ್ಯೂಮ್ ನಾನು ಸ್ಯಾರಿ ಬಂದು ನಾನೇ ತೊಗೊಂಡಿದ್ದು. ಆ್ಯಂಡ್ ನಾನು ಈ 3 ಕಾಸ್ಟ್ಯೂಮ್ಗೂ ನಾನು ಏನೇನೆಲ್ಲ ಇಯರಿಂಗ್ಸು ಮತ್ತು ಚೈನ್ ಆಗಿರ್ಬೋದು, ಬ್ಯಾಂಗಲ್ ಆಗಿರ್ಬೋದು, ಇದನ್ನೆಲ್ಲ ನನ್ನ ಓನ್, ಅಂದರೆ ನನ್ನ ಹತ್ರ ಇರೋದನ್ನೇ ನಾನು ಹಾಕ್ಕೊಂಡಿದ್ದು. ಇದಕ್ಕೆಲ್ಲ ನಾನು ಎಕ್ಸ್ಟ್ರಾ ಪೇ ಮಾಡಿಲ್ಲ. ಹಾಯ್ ಮಾಡಿ. ಲಾಂಗ್ ಚೈನ್ ಒಂದು ಹಾಕ್ಕೊಂಡಿದ್ದೆ, ಅದು ಕಟ್ಟಾಗೋಯ್ತು, ಅದಕ್ಕೆ ಇದು ಶಾರ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನಂದು ನಾಗವಲ್ಲಿ ಸರ ಇತ್ತಲ್ಲ, ಅದನ್ನು ಹಾಕೊಂಡ್ಬಿಡ್ಬೇಕಿತ್ತು. ಲಾಂಗ್ ಚೈನ್, ಲಾಂಗವಲ್ಲಿ ಸೇಮ್ ನಾಗವಲ್ಲಿ ಚೆನ್ನಾಗುಂಟು. ನಿಂತ್ಕೊಳ್ಳಿ ಹಂಗೆ, ಐಸ್ ಕ್ಲೋಸ್.
ಇಲ್ಲೇನ ಇವಾಗ ಸ್ಯಾರಿದು? ದೇವಸ್ಥಾನದ ಒಂದು ಹತ್ರ ಕ್ಲೋಸ್ ಮಾಡಿಬಿಟ್ಟವ್ರೆ. ಆ್ಯಂಡ್ ಈ ವ್ಯೂ ಪಾಯಿಂಟ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಈವ್ನಿಂಗ್ ಆಗಿರೋದ್ರಿಂದ ತಣ್ಣಗೆ ಗಾಳಿ ಬೀಸ್ತಿತ್ತು ಆ್ಯಂಡ್ ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಆಗಿತ್ತು. ಆ್ಯಂಡ್ ಇಲ್ಲಿ ಮಹಿ ಎಂಜಾಯ್ ಮಾಡ್ತಾ ಕೂತಿದ್ದಾರೆ ವ್ಯೂನ. ಕವರ್ ಆಗ್ತೀವಿ. ಗುಡ್ಡುಮ್ಮ ಫೋಟೋಗ್ರಾಫರ್ ಸ್ಟ್ರಗಲ್. ನಿಮ್ ಬಗ್ಗೆ ಹೊಗಳುತ್ತಾರೆ ಬಿಡಪ್ಪ ರಜ್ಜು. ಪ್ರೀ ವೆಡ್ಡಿಂಗ್ ಮಹೇಶ್ ನೋಡಿ ನೋಡಮ್ಮ. ಹೌದಾ? ಅಯ್ಯೋ ನಂಗೆ ಚೆನ್ನಾಗಿ ಬಂದಿದೆ ಬ್ರೋ, ಪ್ರೀ ವೆಡ್ಡಿಂಗ್ ಸೂಪರ್ ಆಗಿ ಬಂದೈತೆ ಅದು. ನಂಗೆ ಕೇಳಿದ್ರೆ ನಂಗೆ ಕೊಡ್ತಿರ್ಲಿಲ್ವಾ? ಯಾವುದೋ ಮರ್ತೋಗ್ತಿದೆ. ಆಮೇಲೆ ಪೇಜ್ ಕೂಡ ನಾನು ಹೇಳಿದ್ದೆ, ಬಟ್ ಅವರು ಗೊತ್ತಿಲ್ಲ. ನೀನು ಹಾಕಿರೋ ಸಾಂಗು, ಆ ಸಾಂಗ್ ಫಸ್ಟ್ ಟೈಮ್ ಕೇಳಿದ್ದು ರಾಜು ನಾನು. ನೀನು ಹಾಕದ ಮೇಲೆ ಪ್ರೀ ವೆಡ್ಡಿಂಗ್ ಕೇಳಿದ್ದು ನನ್ನ ಸಾಂಗು. ಅದಕ್ಕಿಂತ ಮುಂಚೆ ಸಾಂಗ್ ಕೇಳಿರ್ಲಿಲ್ಲ ನಾನು. ಆಮೇಲೆ ಮೂವಿ ನೋಡಿದೆ, ಅದನ್ನ ಮೂವಿ ಚೆನ್ನಾಗಿಲ್ಲ, ಬೇಜಾರಾಗೋಯ್ತು. ಲೊಕೇಶನ್ ಅಷ್ಟೇ, ಸ್ಟುಡಿಯೋ ಅಲ್ಲೂ ಅದನ್ನು ಜಾಸ್ತಿ. ಯಾರೋ ಮುಸ್ಲಿಮ್ಸ್ ಅವ್ರು ಮಾಡಿರೋದು. ಜಮೀರ್ ಮಗ. ಆ್ಯಕ್ಚುಲಿ ಇಲ್ಲಿ ಮಹಿ ಕಾಸ್ಟ್ಯೂಮ್ನ ಚೇಂಜ್ ಮಾಡಿದ್ದಾರೆ. ಸ್ಯಾರಿಗೆ ನಾವು ಬಂದು ಅಂದ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ನಾನು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಲ್ವ, ಸೊ ಮಹಿ ಪಿಂಕ್ ಕಲರ್ ಬ್ಲೇಸರ್ ಹಾಕ್ತಾರೆ ಅಂತ ನಾವು ಫೈನಲ್ ಆಗಿ ಅಂದ್ಕೊಂಡಿದ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿ ಮಹಿ ಈಗ ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡಿದ್ದಾರೆ. ಪರವಾಗಿಲ್ಲ ಅಂತ ಹೇಳಿ ಏನು ಮಾಡೋದು, ಅವ್ರವ್ರ ಕಂಫರ್ಟೇಬಲ್ ಅಂತ ನಾನು ಸುಮ್ಮನಾದೆ. ಬಟ್ ನನಗೆ ಆ ಶರ್ಟ್ ಕಾಂಬಿನೇಷನ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಫುಲ್ ತೋಳಾದರೂ ಹಾಕೋಬೇಕಾಗಿತ್ತು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿರೋದ್ರಿಂದ ಏನು ಮಾಡೋದಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ಆ್ಯಂಡ್ ಇಲ್ಲಿ ಕಲ್ಯಾಣಿ ಹತ್ರ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೂ ಅಷ್ಟೇ ಡೋರ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ದುಡ್ಡು ನಿಮ್ಮ ಒಪ್ಕೊಟ್ಟಾರ. ಸೊ ಇಲ್ಲಿ ಕಲ್ಯಾಣಿ ಹತ್ರ ಫೋಟೋಸ್ ತೆಗಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದ್ದು, ದೇವಸ್ಥಾನದ ಬಾಗಿಲು ಅಲ್ಲಿ ಬೆಳಿಗ್ಗೆಯಿಂದನೂ ನಾವು ನೋಡ್ತಾ ಇದ್ವಿ, ಕ್ಲೋಸ್ ಆಗಿಬಿಟ್ಟಿತ್ತು. ಅದು ಓಪನ್ ಇದ್ದಿದ್ರೆ ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತಗೋಬೋದಾಗಿತ್ತು ಅಂತ. ಸೊ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಸೊ ಕ್ಯಾಮ್ರಾಮನ್ ತುಂಬಾ ಸ್ಟ್ರಗಲ್ ಪಡ್ಕೊಂಡು ಫೋಟೋಸ್ ಎಲ್ಲ ನಮಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಫೋಟೋಸ್ನೆಲ್ಲ ತಕ್ಕೊಡ್ತಿದ್ದಾರೆ. ಆ್ಯಂಡ್ ಇವರು ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇವರೇ ನನಗೆ ಮಾಡಿಕೊಟ್ಟಿದ್ದು. ಅಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣನೇ ಇವರು. ಸೊ ಇವ್ರ ಪೇಜ್ ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಆ್ಯಂಡ್ ಇವರ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ನೀವು ಚೆಕ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತ ಹೇಳಿದರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಫೋಟೋಶೂಟ್ ಮುಗಿಯೋವರೆಗೂ ಯಾರು ಒಂದು ಕಡೆ ಕೂತಿಲ್ಲ, ಪ್ರತಿಯೊಬ್ಬರು ನಮ್ಮ ಸಪೋರ್ಟಿವ್ ಆಗೇ ನಿಂತಿದ್ರು. ಆ್ಯಂಡ್ ನಮ್ಮ ಅಮ್ಮನಿಗೂ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವ್ರಿಗೂ ಸುಸ್ತಾಗ್ಬಿಟ್ಟಿತ್ತು, ಬಟ್ ಆದರೂ ನಾನು ಕರೆದೆ ಅಂತ ಹೇಳಿ ಅವರು ಬಂದಿದ್ದರು, ಯಾರಾದರೂ ನಮ್ಮ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ. ಆ್ಯಂಡ್ ನನ್ನ ಕಸಿನ್ ಕೂಡ ನನ್ನ ಸ್ಪಂದು, ಅವಳಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಮೇನ್ಲಿ ನನ್ನ ಗಂಡ ಮಹಿಗೆ. ಏನಕ್ಕೆ ಅಂತ ಹೇಳಿದರೆ, ನನ್ನ ಈ ಮೆಟರ್ನಿಟಿ ಫೋಟೋಶೂಟ್ ನಾನು ಮಾಡಿಸ್ಕೊಳ್ಬೇಕು ಅಂತ ನಾನು ಯಾವಾಗಲೂ ಹೇಳಿದ್ದೆ. ಸೊ ಅವರು ಅದನ್ನೆಲ್ಲ ಕಷ್ಟ ಇದ್ದರು ಈ ಟೈಮಲ್ಲಿ, ಅಮೌಂಟ್ಗೆ ಪ್ರಾಬ್ಲಮ್ ಎಲ್ಲ ಇದ್ರೂ, ಬಟ್ ಆದ್ರೂ ಅವರು ನನಗೆ ನಾನು ಕೇಳಿಕೊಂಡೆ ಅಂತ ಹೇಳಿ ಮೆಟರ್ನಿಟಿ ಫೋಟೋಶೂಟ್ ನನಗೆ ಮಾಡಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ರೀ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ಕಂದ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ನೋಡ್ಕೊಂಡು ಬಂದಿರ್ತೀರಾ. ಆ್ಯಕ್ಚುಲಿ ಇವಾಗ ಈವ್ನಿಂಗ್ ಆಗಿದೆ. ಇವತ್ತು ನನ್ನ ಬೇಬಿ ಬಂಪ್ ಜೊತೆ ಫೋಟೋಶೂಟ್ ಇತ್ತು, ಮೆಟರ್ನಿಟಿ ಫೋಟೋಶೂಟು. ಸೊ ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಏನು ಹೇಳ್ತಾರೆ, ನಂಗೆ ತುಂಬಾ ಇಷ್ಟ ಆಗಿದೆ ಈ ಮೇಕ್ ಓವರು. ಸೊ ಈ ಮೇಕಪ್ನ ನನಗೆ ಮಾಡಿಕೊಟ್ಟಿದ್ದು
ಇವ್ರು ಬಂದು ನಮ್ಮ ರಾಮನಗರದಲ್ಲೇ ಇರೋ ಮೇಕಪ್ ಆರ್ಟಿಸ್ಟು. ಸೊ ನಾನು ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು ಮೇಕಪ್ಪು ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ನನಗೆ ಗೊತ್ತು, ನೀವು ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ. ಸೊ ಅವ್ರನ್ನ ಇವಾಗ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸೊ ಬನ್ನಿ. ಹಾಯ್. ಇವರೇ ನನಗೆ ಮೇಕ್ ಓವರ್ ಮಾಡಿದ್ದು. ಇವ್ರ ಪೇಜ್ ನೇಮ್ ಬಂದು ಮೇಕ್ ಓವರ್ ಬೈ ಶ್ರೀ ಅಂತ. ಸೊ ನಾನು ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ನಿಮ್ಗೇನಾದರೂ ಅವಶ್ಯಕತೆ ಇದ್ದರೆ ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಮೇಕಪ್ ಮಾಡಿಕೊಡ್ತಾರೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಹೇಳ್ತೀರಾ? ಏನಿಲ್ಲ, ಇವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. ಇವ್ರ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇವ್ರಿಗೆ ಸಪೋರ್ಟ್ ಮಾಡಿ. ನಮ್ಮ ರಾಮನಗರದವರು, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಿಸ್ ಮಾಡಿದೆ. ನಿಮ್ಗೇನಾದರೂ ನನಗೆ ತುಂಬ ಜನ ಕೇಳ್ತಾ ಇದ್ರು ಪ್ರೀ ವೆಡ್ಡಿಂಗ್ಗೆ ಮತ್ತು ಮದುವೆಗೆಲ್ಲ ಮೇಕಪ್ ಆರ್ಟಿಸ್ಟ್ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ. ನಾನು ನಮ್ಮ ರಾಮನಗರದವ್ರನ್ನೇ ರೆಫರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಮೂಮೆಂಟ್ನ ಇನ್ನೂ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಫೈನಲ್ ಆಗಿ ಶೂಟೆಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ರಾಮನಗರದಲ್ಲಿರೋ ತಾಜ್ ಬಿರಿಯಾನಿಗೆ ಹೋಗಿದ್ವಿ. ಆ್ಯಂಡ್ ಇಲ್ಲಿ ಎಲ್ಲರ ಎಕ್ಸ್ಪೀರಿಯನ್ಸ್ನು ಕೇಳೋಣ. ಅಲ್ಲೆಲ್ಲ ನನ್ನೇ ನೋಡ್ತಿದ್ರು ವಾಶ್ರೂಮಿಂದ ಬರ್ತಿದ್ರೆ. ನೆನ್ನೆನೂ ತೆಗಿಸ್ಕೊಂಡು. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇವತ್ತು? ಅರಿಕೇಳು ಅಣ್ಣ ಹೆಂಗಿತ್ತು? ಫುಲ್ ಟಯರ್ಡ್. ಹೌದಾ? ಇವರು ಕ್ಯಾಮ್ರಾಮನ್ ರಾಜು ಓಡಾಡಿ ಪಾಪ ಅವ್ರಂತೂ ಕಣ್ಣು ಕೆಂಪುಗಾಗ್ಬಿಟ್ಟೈತೆ ಅವ್ರದ್ದು. ಐಶ್ವರ್ಯ ಥರ್ಮಕೋಲು ಏ ಹಿಂಗ್ ಮಾಡ್ಬೇಕಿತ್ತು. ಉಲ್ಟಾ ಇರ್ಬೇಕು ಇನ್ನೊಂದು. ಆಂಟಿ ಗೊತ್ತಿರೋದು ನಿಂಗೆ ಗೊತ್ತಿಲ್ಲ. ದಬಾಕ್ ಬಿಟ್ಟೆ ಮಾಡೋದು. ದಬಾಕ್ ಕೊಟ್ರೆ ಕುಡಿಯಕ್ಕಾಗಲ್ವಲ್ಲ. ಇವಾಗ ಇದ್ರ ಮೇಲೆ ಇಟ್ಟಿದ್ದಲ್ಲ, ಇದು ಇಲ್ಲಿ ಅದೇ ಇವಾಗ ಅದೇ ಎಲ್ಲ ಕುಡಿಬೋದು ಇವಾಗ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗಿತ್ತು, ಬಟ್ ಹೆವಿ ಟಯರ್ಡ್ ಆಗಿಲ್ಲ. ಸಿಕ್ಕಾಪಟ್ಟೆ. ಬೆಳಿಗ್ಗೆ ಟಿಫನ್ ಮಾಡಿದ್ದು, ನೀರು ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು. ನಾವು ಡ್ರೈವರ್ ಬೆಳಗ್ಗೆ ಇವ್ನು ಬೇಗ ಬರಬೇಕು ಅಂದ್ಬಿಟ್ಟು ಬೆಳಗ್ಗೆ ಎಷ್ಟು 4:30ಗೆ ಎದ್ದು ಬಂದಿದ್ದು ನಾವು. ನೀವು ಲೇಟ್ ಅಂದಿದ್ದಕ್ಕೆ ನಾನು ಅರ್ಧ ಗಂಟೆ ಇವ್ರನ್ನ ಲೇಟಾಗಿ ಬಡಿಸ್ದೆ. ಪಾಪ ಇವರು 6 ಗಂಟೆ ಕರೆಕ್ಟಾಗಿ ಫೋನ್ ಮಾಡಿದ್ರು. 3:30 ಅನ್ಕೋತೀನಿ ಅವ್ರು ಮಲ್ಕೊಂಡಾಗ. ಹೋಲ್ ನೈಟ್ ಮಲಗಿಲ್ಲ. 2 ಮೆಮೊರೇಬಲ್ ಆಗಿ ಮಾಡ್ಕೊಂಬೇಡಿ. ಒನ್ ಡೇ ಫುಲ್ಲು ಒಂದಿನಕ್ಕೆ ಮುಂಚೆ ರೆಸ್ಟಲ್ಲೇ ಇರಿ. ಒಂದ್ ದಿವಸ ನಾನು ಇವರು ಅಲ್ಲ, ನೈಟ್ ನಾವೇ ಅಲ್ವಾ ಅದು ಇದು ಮಾಡಬೇಕು ಅರೇಂಜ್ಮೆಂಟ್ಸ್ ಎಲ್ಲ. ಈ ನಮ್ಗೇನು ನಿದ್ದೆ ಬರಲ್ಲ. ನಿನ್ಗೇನಿಲ್ಲ ನಿನ್ ಪಡ್ ನಿನ್ ಮಲ್ಕೊ. ಅಲ್ಲ, ನಂಗೆ ವಿಡಿಯೋ ಬೇಕಲ್ಲ, ವಿಡಿಯೋ ಬೇಕು. ನೀವಂತೂ ಇಟ್ಕೊಳ್ಳಲ್ಲ ಕ್ಯಾಮ್ರಾ. ಟ್ರೈಪಾಡ್ ಇಟ್ಕೊಂಡು ಡೆಕೋರೇಷನ್ದೇ ಒಂದು ವ್ಲಾಗ್ ಹಾಕ್ಬೇಕು. ಚೈಲ್ಡ್ ರೀ, ನಿಮಗೆ ಪಾಪು ಆಗ್ತಿದೆ. ನೀವೇ ಪಾಪು ಥರ ಆಡ್ತಿರಲ್ಲ. ಆದರೂ ಎಲ್ಲ ಒಂದೊಂದು ಟೇಕಲ್ಲೇ ಪಾಪ ಅವ್ರು ಮಾಡಿಕೊಟ್ರು ವಿಡಿಯೋನ. ನಾವು ಒನ್ ಟೇಕ್ ಆಕ್ಟರ್ ಆಗ್ಬಿಟ್ಟಿದ್ವಿ. ಮೊದಲೆಲ್ಲ ಇದು ಸರಿಲ್ಲ ಅದು ಸರಿಲ್ಲ ಅಂತ ಹೆಂಗೋ ನಮ್ಮನ್ನ 16 ಮಾಡಿಸುವ. ನಾನು ಮಾಡಿಸ್ತಿದ್ದು ಒಂದು ಕೈ ಕರೆಕ್ಟಾಗಿ ಬಂದಿಲ್ಲ, ಹಿಡ್ಕೊಂಡಿಲ್ಲ. ಇರೋ ಕೈ ಹಿಂಗೆ ಹೋಗ್ಬಿಟ್ರೆ ಡಮಾರು. ವಿಡಿಯೋನೇ ಡಮಾರು. ಚೆನ್ನಾಗಿ ಹೇಳ್ಕೊಡ್ತಿದ್ರು. ಮಾಡು ಹಂಗ್ ಮಾಡು ಮೊಬೈಲಲ್ಲಿ ಅಂದ್ರೆ ಸೈಜು ಅಲ್ಲಲ್ಲ, ಅದಕ್ಕೆ ನೋಡಿ ನಮ್ಮ ಅಮ್ಮ ಬಂದು ಬಿಸಿಲು ಆಗಲ್ವಲ್ಲ, ಹೆಂಗ್ ಮ್ಯಾನೇಜ್ ಮಾಡಿದೆ ಅಂತ ಗೊತ್ತಾಯ್ತಲ್ಲ ಇವತ್ತು ನನಗೆ. ಅಕ್ಕಂಗೋಸ್ಕರ ಭಾಳ ಟಚ್ ಆಗೋಯ್ತು.
ನಾನು ಸ್ಪಂದು ವಿಡಿಯೋ ಸೇವ್ ಮಾಡ್ಕೊಂಡೆ ಗೊತ್ತಾ ನಾನು. ಹೋಮ್ವರ್ಕ್ ಐತೆ ಅಂದ್ರೆ ಅವ್ರು ಕರ್ದಾಗಿರಲ್ಲ ನಿನ್ಗೆ ನಾನು ಕರ್ದಾಗಿರ್ತದೆ ಅಂತದೆ ಅಂದ್ಬಿಟ್ಟು ಹೋಮ್ವರ್ಕ್ ಐತೆ ಅಂತ ಕೇಳಲೇ ಇಲ್ಲ. ಹೌದಾ, ನೀನು ಹೇಳಿಲ್ಲ ಅದೇ ಮಾತು ಹೇಳ್ತಾ ಇದ್ದಲ್ವಾ. ಅಕ್ಕ ತಂಗಿರಿಗೆ ಇದೊಂದು ಪ್ರಾಬ್ಲಮ್ ಜಾಸ್ತಿ. ನೆನ್ನೆ ತಾನೇ ಅದು ವಿಡಿಯೋ ಕಳಿಸಿದೆ ಗೊತ್ತಾ ನೀನು, ಚಿಕ್ಕಿ ಅಂತ. ಅದು ಸೇವ್ ಮಾಡ್ಬಿಟ್ಟು ಸ್ಪಂದು ಹತ್ರ ಇದು ಮಾಡಿಸ್ಕೋಬೇಕು ಕಂಡ್ರೆ ಅವಳು ರೀಲ್ಸೇ ಹಾಕಲ್ಲ, ನಂದ್ರಲ್ಲಾದ್ರೂ ಹಾಕ್ಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಟೆರೆಸ್ ಮೇಲೆ ಮಾಡ್ಕೊಳಪ್ಪ. ಅಲ್ಲ, ಸೀಮಂತ ದಿನ ಮಾಡಿಸ್ಕೊಬಿಡ್ತೀನಿ. ಆಯ್ತು ಮಾಡಿಸ್ಕೊಳ್ಳಿ. ಚೆನ್ನಾಗಿ ರೆಡಿ ಆಗಿರ್ತಾಳೆ. ನಂಗೆ ಇವತ್ತು ಹೆಂಗ ಅನ್ಸ್ಬಿಟ್ಟಿತ್ತು ಅಂದ್ರೆ ಸೀಮಂತದೊಳಗಡೆನೆ ಡೆಲಿವರಿ ಆಗ್ಬಿಡುತ್ತೆ ಅನ್ಕೊಂಡು ಬರ್ಬೇಕಾದ್ರೆ ಫುಲ್ಲು ಪೈನ್ ಬಂದ್ಬಿಡ್ತು. ಹಾ, ಇದು ನಾವು 9 ತಿಂಗಳು ಬಿದ್ರೆ ಯಾವಾಗ ಬೇಕಾದ್ರೂ ಆಗ್ಬಿಡ್ಬೋದು. ಯಾವ ಕೈಗಾದ್ರೂ ಸರಿ. ಆದ್ರೂ ಧೈರ್ಯ ಮಾಡಿ ನೆಕ್ಸ್ಟ್ ವಾರ ಸೀಮಂತ ಇಟ್ಕೊಂಡಿದೀವಿ. ನನಗೆ ಇವಾಗ ಇಷ್ಟೆಲ್ಲ ಓಡಾಡಿದ್ಯಲ್ಲ, ನನಗೆ ಕಾರಲ್ಲಿ ಬರ್ಬೇಕಾದ್ರೆ ಹಂಗೆ ಅನಿಸ್ತಾ ಇದ್ದಿದ್ದು, ಎಲ್ಲಿ ಆಗ್ಬಿಡುತ್ತೋ ಅನ್ಕೊಳ್ತಾ ಬರ್ತಾ ಇದ್ದು. ಹಬ್ಬ ಮುಗಿಯೋಗಂತ ಸ್ವಲ್ಪ ಕಲ್ತ್ನಲ್ಲ ಅವ್ರು ಸೀಮಂತ ರೆಡಿ ಮಾಡಿಸಿ ಅವ್ರಿಗೆ ಮೇನ್ ಸ್ಟಾರ್ಟ್ ಆಗೋದು ಆಗಿ ಹೋಯ್ತು. ಹೌದಾ, ಸ್ಯಾರಿ ಎಲ್ಲ ಹೇಳ್ಬಿಟ್ಟಿದ್ರು. ಪಾರ್ಟಿ ಹಾಲ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಹಂಗಾಗದೇ ಇದ್ರೆ ಸಾಕು ಅಂತ. ಮೊದಲನೇ ಸೀಮಂತ ಬೇರೆ ನನಗೆ. ಅದು ಫೋಟೋ ಶೂಟ್ ಅಂತಿದೆ, ಆಗೋಯ್ತು, ಮುಗೀತು ಫೋಟೋ ಶೂಟ್. ಅದೇ ದಿನ ಸೂತ್ಕ ಕಳ್ಕೊಳ್ಳೋದು ಅಂತ ಮಾಡ್ಕೊಂಡು ಎಲ್ಲರೂ ಊಟ ಹಾಕ್ಸ್ಬಿಡಿ ಅಷ್ಟೇ. ನನ್ನ ಫ್ರೆಂಡ್ಗೆ ಹಿಂಗೆ ಆಗಿತ್ತು. ಮಾಡಲೇ ಇಲ್ಲ, ನಾವೇ ಸುಮ್ಮನೆ ಫೋಟೋ ಶೂಟ್ ಮಾಡಿದ್ವಿ. ಅವ್ರಿಗೆ ಬೇರೆ ಆಮೇಲೆ ಮತ್ತೆ ಯಾರೋ ಹಂಗೇನಾರು ಆಯ್ತು ಅಂತಂದ್ರೆ ಸೂಗಗಳ ಟೈಮಲ್ಲಿ ಮಾಡಿಸ್ಕೊಳ್ಳೋದಷ್ಟೇ. ಅದೇ ಡೇಟಲ್ಲಿ ಸೂತ್ಕ ಆಗಲ್ಲ, 9 ದಿನ ನೋಡ್ಕೊಂಡು. ಪಾಪವಾಗಿ ಎಷ್ಟು ದಿನಕ್ಕಮ್ಮ ತೆಗಿಯೋದು ಸುತ್ತು? 3, 5, 9 ಆದ್ರೆ ಆಸ್ಪತ್ರೆಯಲ್ಲಿ 1 ವಾರ ಅಲ್ಲೇ ಇರ್ತಾರೆ. ಅಲ್ಲಿಂದ ಬಂದ ಮೇಲೆ 9 ದಿವಸ ಏನೋ ಸೂತ್ಕ ತಗೋತಾರೆ. ಮಾಮೂಲಿ ಡೆಲಿವರಿ ನಾರ್ಮಲ್ ಡೆಲಿವರಿ ಪೇಂಟ್ ಹೊಡಿಸ್ಬೇಕು ನನ್ನ ಮನೆಗೆ. ಇಲ್ಲ, ಮಗ ಪಾಪಂದೇನಾಗಲ್ಲ. ಪಾಪಗ ಅವಕ್ಕೆಲ್ಲ ಇದು ಮಾಡಲ್ಲ. ಹೂ ಕೊಟ್ಟ ಎಷ್ಟು ಹೋಮ್ಲಿ ಕಾಣಿಸ್ತಾ ಇದ್ದೀನಿ ನಾನು. ಇವರು ಸತ್ತೋದ್ರಲ್ಲಿ ಹೆಣ್ಮಕ್ಳು ಅದು ಅಲ್ಲದೆ ದೃಷ್ಟಿ ಪಟ್ಟು ಬೇರೆ ಇಟ್ಬಿಟ್ಟವ್ರೆ. ಪ್ಲೇಟ್ಗೆ ಹೊಟ್ಟೆಸಿದೆ ಮಾಡಿ ಸರ್ವು. ತಗೊಳ್ಳಿ. ಆವಾಗಲೂ ಹಂಗೆ ಹೋದ್ರು. ಎಷ್ಟು ಪೀಸ್ ಮಾಡಕ್ಕಿಲ್ಲ ಅವನಿಗೆ? 9 ಪೀಸ್ ಮಾಡಕ್ಕಿಲ್ಲ. ಎಷ್ಟು ಮಾಡೋದು ನೋಡು. ಲೆಗ್ ಪೀಸು 3 ಹಾಕಿದ್ದಾರೆ. ಪೀಸ್ ಇದೆ ಅಲ್ಲಿ ರೀ. ಮೈನಸ್ ನೀನು ಕಾಣಿಸ್ತದೆ ಅಲ್ಫಮ್ಮು ಫುಲ್ಲು 9 ಪೀಸ್. ಬರ್ಬೇಕಾದ್ರೆ ಅದು ರೈಟ್ ಸೈಡಲ್ಲಿ ಮುಗೀತು ಮುಗೀತು ಎಲ್ಲರೂ ಚೆಕ್ ಮಾಡ್ಬಿಟ್ಟು ಬಂದ್ರು. ಆಮೇಲೆ ಗಾಡಿ ಈಗ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ ಅಲ್ಲ. ಏನಿಲ್ಲ, ಬ್ಲೂ ಲೈನ್ಸ್ ಥರ ಹೋಗಿ ಇಲ್ಲೇ ಒಂದು ರೌಂಡ್ ಮಾಡ್ಕೊಂಡ್ರೆ ಆಯ್ತು. ಅವ್ರ ಥರ ಅಷ್ಟರಲ್ಲಿ ನಿಮ್ಮಿಂದ ಚೆನ್ನಾಗೈತೆ. ನಾನು ಸಣ್ಣ ಆಯ್ತದ. ಇಲ್ಲಿಂದ ಹೊರಡಬೇಕಾದ್ರೆ ನನಗೆ ತಾಜ್ ಬಿರಿಯಾನಿಲೇ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರು ನನ್ನ ನೋಡಿದ ಖುಷಿಲೇ, ಆ ಎಕ್ಸೈಟ್ಮೆಂಟಲ್ಲಿ ಓಡ್ಕೊಂಡು ಬಂದು ನನ್ನ ಜೊತೆ ಮಾತಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಆ ರೀತಿ ಯಾರಾದರೂ ಬಂದು ಮಾತಾಡಿಸಿದಾಗ ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾರಲ್ಲ, ಆ ಖುಷಿ ಬೇರೆ ಲೆವೆಲ್ಲು. ಐಶ್ವರ್ಯ ಗೊತ್ತು ಹೆಂಗಾಯ್ತು ಪಂಚಿಟ್ಟು? ತುಂಬ ಚೆನ್ನಾಗಾಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಏನಂತಾರೆ ತುಂಬ ಚೆನ್ನಾಗಿ ಮಾಡ್ತಾಯಿತ್ತು. ಒಂದೇ ಗುಡ್ ಮೀಲ್. ಅಣ್ಣ ತಂಗಿಗೆ ಕೊಡ್ತಿರೋದು. ಅವ್ರು ಅಪ್ಪ ಹೆಂಗಾಗ್ಬಿಟ್ಟೈತೆ ಗೊತ್ತಾ. ಈಗ ಜಸ್ಟ್ ಮನೆಗೆ ಬಂದು ಎಲ್ಲ
ರಿಲ್ಯಾಕ್ಸ್. ನಿಮ್ಮನ್ನು ತೋರಿಸ್ತಿಲ್ಲ ನಾನು, ಫ್ರಂಟ್ ಕ್ಯಾಮ್ರಾ. ಯಾವುದು ರಿಂಗ್ ಲೈಟಾ? ರಿಂಗ್ ಲೈಟ್ ನಾನು ಇದನ್ನೇ ಹೇಳಿದ್ದು ನೋಡಿ. ಈ ಫೋಕಸ್ಗೆ ಎಷ್ಟು ಚೆನ್ನಾಗಿ ಬೀಳುತ್ತೆ ವಿಡಿಯೋ. ಕಡಿಮೆ ಕೊಟ್ಟಿದ್ದೀನಿ ಬ್ರೈಟ್ನೆಸ್ಸು. ಮೇಕಪ್ ಮಾಡ್ಕೋಬೇಕಾದ್ರೆಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡೋದು, ಎದ್ದು ಕಾಣಿಸುತ್ತೆ ಅಂತ. ಪ್ರೈಸ್ ಇದು. ಹಾಂ, ಇಲ್ಲಿ ನೋಡಿ ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಬ್ರೈಟಾಗಿ ಕಾಣಿಸುತ್ತೆ. ಇದು ಮೊಬೈಲ್ ಸ್ಟ್ಯಾಂಡು. ಹಾಂ, ಇದು ಫೋನ್ ಸ್ಟ್ಯಾಂಡು. ಹೆಂಗಾದ್ರೂ ಇಟ್ಕೋಬೋದು, ಅಡ್ಡಡ್ಡ ಉದ್ದುದ್ದ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು. ನನ್ನ ಮದುವೆ ಟೈಮಲ್ಲಿ ಯೂಸ್ ಮಾಡಿರ್ಲಿಲ್ವಾ ರಮ್ಯಾ ಅವರು? ಎಷ್ಟೊಂದು ಕೇಳಬೇಕಂದ್ರೆ ಜಾಸ್ತಿ ಇರ್ತದೆ. ಬೈ ಎಷ್ಟಿದು? DRL 18H ಅಂತ ಇದೆ. ಏನಪ್ಪ 8000. ನಾವು ಬೆಂಗಳೂರಲ್ಲಿ ಕೇಳಿದಾಗ ಎಷ್ಟು ಹೇಳಿದ್ರು ಅವರು? ಇದು ಮೊಬೈಲ್ಗೆ ಸ್ಪೀಕರ್ ಕೇಳಕ್ಕೆ ಹೋಗಿದ್ದ ಗೊತ್ತಾ, ವ್ಲಾಗ್ ಮಾಡೋದಕ್ಕೆ. ಇದೆಲ್ಲ ಕೊಡ್ತಾರಮ್ಮ, ನಿಮ್ಮ ಹೆಂಗಸರು ಕೊಡೋದು ನಂಗೆ ಗೊತ್ತಿಲ್ಲ, ಅಮ್ಮ ತಂದು ಕೊಟ್ಟೋದು. ಅಣ್ಣ ಸಂಬಂಧದಲ್ಲಿ ಕೊಟ್ಟಿದ್ದೀರಲ್ಲ, ಅದೇ ಕಡಲೆ ಕೊಬ್ಬರಿ ಮೇನ್ ಪ್ರೆಗ್ನೆಂಟ್ ನೋಡಿ ಅಲ್ಲ ಅದೇ ಕೊಡೋದು. ನಮ್ಮ ಕಡೆ ಎಲ್ಲ ಮಡ್ಲು ತುಂಬ್ತಾರೆ. ಮಡ್ಲಕ್ಕೆ ತುಂಬೋದು ಅದೇನೆ. ನಿಧಾನ. ಏನಕ್ಕೆ? ಓ ಆಶೀರ್ವಾದ. ಪರವಾಗಿಲ್ಲ ಪರವಾಗಿಲ್ಲ ಒಂದೇ ಒಂದ್ಸಲಿ ಮಾಡ್ಕೊಳ್ಳೋಣ. ಫೋಟೋ ತೆಗಿಯೋದು ವಿಡಿಯೋ ಅಲ್ಲ. ಫೋಟೋ ವಿಡಿಯೋ ಎರಡೂ ಐತೈತೆ. ಡ್ರೆಸ್ ಚೇಂಜ್ ಎಲ್ಲ ಮಾಡಾಯಿತು. ಮೇಕಪ್ ರಿಮೂವ್ ಮಾಡಬೇಕು. ನಮ್ಮಮ್ಮ ದೃಷ್ಟಿ ತೆಗ್ದಿದ್ದಾರೆ, ದೃಷ್ಟಿ ಪಟ್ಟು. ಇದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಒಂದು ಅಷ್ಟೊತ್ತಾದಮೇಲೆ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ರೆಸ್ಟ್ ಮಾಡೋದಷ್ಟೇ ಬಾಕಿ. ಸೊ ಡಾರ್ಕ್ ಫ್ಯಾಂಟಸಿ ತಿಂತಾ ಇದ್ದೀನಿ. ಇವತ್ತು ಸಿಕ್ಕಾಪಟ್ಟೆ ಓಡಾಡೋದೇ ಆಗೋಗಿದ್ದು. ನಾನು ಹಿಂಗೆ ಇಟ್ಕೊಂಡು ನೋಡಿದೆ ಕ್ಯಾಮ್ರಾ ಹೆಂಗೆ ಸೆಟ್ ಆಗುತ್ತೆ ಅಂತ. ಓಯ್ ರೀ, ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನನ್ನ ಸೀಮಂತದ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಮಾಡಿಬಿಡಿ. ಬಾಯ್.